ಇಲ್ಲುಸ್ಟ್ರೇಷನ್ ವಿತ್ ಎಕ್ಸಾಂಪಲ್. ಉದಾಹರಣೆಯೊಂದಿಗೆ ವಿವರಣಾ ಕೌಶಲ್ಯ. ಉದಾಹರಣೆಯೊಂದಿಗೆ ವಿವರಣೆ ಎಂದರೆ ಒಂದು ವಿಷಯವನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳಲು ಉದಾಹರಣೆಗಳ ಮೂಲಕ ವಿವರಿಸುವುದು. ಒಂದು ಕಲ್ಪನೆ ಅಥವಾ ವಿಷಯವನ್ನು ಸ್ಪಷ್ಟಪಡಿಸಲು ಉದಾಹರಣೆ ನೀಡುವುದು. ಉದಾಹರಣೆಗೆ ತಗೊಂಡಾಗ ವಿಷಯ ಸಸ್ಯಗಳು ಆಹಾರ ತಯಾರಿಸಿಕೊಳ್ಳುವಂಥ ಒಂದು ವಿಧಾನ ಫೋಟೋಸಿಂಥೆಸಿಸ್. ಸಸ್ಯಗಳು ಸೂರ್ಯನ ಬೆಳಕು, ನೀರು, ಕಾರ್ಬನ್ ಡೈಆಕ್ಸೈಡ್ ಬಳಸಿ ಆಹಾರವನ್ನು ತಯಾರಿಸಿಕೊಳ್ಳುತ್ತವೆ. ಇದಕ್ಕೆ ಉದಾಹರಣೆ ಬಳಸಬೇಕಾದ್ರೆ ವಿದ್ಯಾರ್ಥಿಗಳಿಗೆ ನೀವು ಬೆಳಕಿನಲ್ಲಿ ಒಂದು ಸಸ್ಯವನ್ನು ಇಟ್ಟರೆ ಅದು ಚೆನ್ನಾಗಿ ಬೆಳೆಯುತ್ತದೆ. ಆದರೆ ಅದೇ ಸಸ್ಯವನ್ನು ಕತ್ತಲೆಯಲ್ಲಿ ಇಟ್ಟರೆ ಅದು ಬೆಳೆಯುವುದಿಲ್ಲ. ಇದರಿಂದ ಸೂರ್ಯನ ಬೆಳಕು ಸಸ್ಯಗಳಿಗೆ ಅಗತ್ಯವೆಂದು ನಾವಿಲ್ಲಿ ಅರ್ಥ ಮಾಡಿಕೊಳ್ಳಬೇಕು. ಇದು ಒಂದು ಉದಾಹರಣೆ. ಇನ್ನೊಂದು ಕನ್ನಡ ಪಾಠದಲ್ಲಿ ಪ್ರಾಮಾಣಿಕತೆ ಅನ್ನುವಂಥ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಪ್ರಾಮಾಣಿಕತೆ ಅಂದರೆ ಸತ್ಯವನ್ನು ಹೇಳುವುದು. ಇದು ವಿದ್ಯಾರ್ಥಿಗಳ ಉದಾಹರಣೆ ಹೇಳಬೇಕಂದ್ರೆ ಒಬ್ಬ ವಿದ್ಯಾರ್ಥಿ ಪರೀಕ್ಷೆಯಲ್ಲಿ ನಕಲು ಮಾಡದೆ ತನ್ನಿಂದ ಬಂದ ಉತ್ತರವನ್ನು ಮಾತ್ರ ಬರೆಯುತ್ತಾನೆ. ಇದು ಪ್ರಾಮಾಣಿಕತೆಗೆ ಒಂದು ಉದಾಹರಣೆ ಅಂದರೆ ಸಂದರ್ಭಕ್ಕನುಸಾರವಾಗಿ ಉದಾಹರಣೆಗಳನ್ನು ಬಳಸುವಂಥದ್ದು. ಈ ಕೌಶಲ್ಯವನ್ನು ಬಳಸಬೇಕಾದ್ರೆ ಕೆಲವೊಂದು ಘಟಕಾಂಶಗಳವ. ಶಿಕ್ಷಕರು ಈ ವಿಷಯವನ್ನು ಸ್ಪಷ್ಟವಾಗಿ ತಿಳಿಸಲು ಮುಖ್ಯವಾದಂಥ ಘಟಕಗಳನ್ನು ಬಳಸುವಂಥದ್ದು. ಅದರಲ್ಲಿ ಮೊದಲನೇದಾಗಿ ಸರಿಯಾದ ಉದಾಹರಣೆಯನ್ನು ಆಯ್ಕೆ ಮಾಡಿಕೊಳ್ಬೇಕು. ಪಾಠಕ್ಕೆ ಸಂಬಂಧಿಸಿದ ಸರಿಯಾದ ಉದಾಹರಣೆಯನ್ನು ಆಯ್ಕೆ ಮಾಡಬೇಕು. ವಿದ್ಯಾರ್ಥಿಗಳ ಮಟ್ಟಕ್ಕೆ ಅನುಗುಣವಾಗಿ ಇರಬೇಕು. ಉದಾಹರಣೆ, ಗಣಿತದಲ್ಲಿ ಭಾಗಾಕಾರ, ಗುಣಾಕಾರ, ಕೂಡಿಸೋದು, ಕಳೆದು ಯಾವುದೇ ಒಂದು ಲೆಕ್ಕವನ್ನು ಕಲಿಸುವಾಗ ವಿದ್ಯಾರ್ಥಿಗಳಿಗೆ ಇಷ್ಟವಾದಂತಹ ಚಾಕ್ಲೇಟ್ಗಳನ್ನು ಹಂಚಿಕೆ ಇನ್ನಿತರ ವಸ್ತುಗಳನ್ನು ಕೊಡೋದ್ರ ಮುಖಾಂತರ ಪಾಠವನ್ನು ಇದು ಸರಿಯಾದಂಥ ಒಂದು ಉದಾಹರಣೆಯನ್ನು. ಸರಳತೆ. ಉದಾಹರಣೆ ಸುಲಭವಾಗಿ ಅರ್ಥವಾಗುವಂತಿರಬೇಕು. ಕಠಿಣ ಅಥವಾ ಗೊಂದಲಕಾರಿ ಉದಾಹರಣೆಗಳನ್ನು ಇಲ್ಲಿ ತಪ್ಪಿಸಬೇಕು. ಸಂಬಂಧಿತೆ. ಉದಾಹರಣೆ ಪಾಠದ ವಿಷಯಕ್ಕೆ ನೇರವಾಗಿ ಸಂಬಂಧಿಸಿರಬೇಕು. ಬೇರೆ ವಿಷಯಕ್ಕೆ ಹೋಗಬಾರದು. ಅಂದರೆ ಇನ್ನು ಇವತ್ತಿನ ಪಾಠ ಏನು ಹೇಳುತ್ತೀವೋ ತರಗತಿಯಲ್ಲಿ ಆ ವಿಷಯಕ್ಕೆ ಸಂಬಂಧಪಟ್ಟಂಥ ಸರಳವಾದಂಥ ಉದಾಹರಣೆಗಳನ್ನು ಬಳಸುವಂಥದ್ದು. ವೈವಿಧ್ಯತೆ. ಒಂದೇ ರೀತಿಯಾದಂಥ ಉದಾಹರಣೆಯನ್ನು ಮಾತ್ರ ಬಳಸದೆ ಬೇರೆ ಬೇರೆ ಉದಾಹರಣೆಗಳನ್ನು ಕೂಡ ಪಾಠ ಮುಗಿಯುವಂಥ ಪೂರಾ ಸಂದರ್ಭದಲ್ಲಿ 1-2 ರೀತಿಯಾದಂಥ ಉದಾಹರಣೆಗಳಿದೆ. ಸಂದರ್ಭಕ್ಕನುಸಾರಿ ಹೆಚ್ಚಿನ ಉದಾಹರಣೆಗಳನ್ನು ಹೇಳುತ್ತಾ ಪಾಠ ಮಾಡಬೇಕು. ಇದರಿಂದ ವಿದ್ಯಾರ್ಥಿಗಳಿಗೆ ಹೆಚ್ಚು ಸ್ಪಷ್ಟತೆ ಬರುತ್ತದೆ. ಜೀವನ ಅನುಭವದ ಸಂಪರ್ಕ ಇರಬೇಕು. ವಿದ್ಯಾರ್ಥಿಗಳ ದಿನನಿತ್ಯ ಜೀವನಕ್ಕೆ ಸಂಬಂಧಿಸಿದ ಉದಾಹರಣೆಗಳನ್ನು ಕೊಡಬೇಕು. ಇದರಿಂದ ಕಲಿಕೆ ಹೆಚ್ಚು ಪರಿಣಾಮಕಾರಿ ಆಗುತ್ತದೆ. ಅಂದರೆ ವಿದ್ಯಾರ್ಥಿಗಳಿಗೆ ಗೊತ್ತಿರುವಂಥ ಉದಾಹರಣೆಗಳನ್ನು ಬಳಸಿರಬೇಕು. ಗೊತ್ತಿರದೇ ಇರುವಂಥ ಉದಾಹರಣೆಗಳನ್ನು ಬಳಸಿದ್ರೆ ಸ್ವಲ್ಪ ಪಾಠ ಕಷ್ಟ ಆಗ್ಬೋದು. ಉದಾಹರಣೆ, ಸಮಯದ ಮಹತ್ವವನ್ನು ಹೇಳುವಂಥ ಸಂದರ್ಭದಲ್ಲಿ ಶಾಲೆಗೆ ತಡವಾಗಿ ಬಂದರೆ ಶಿಕ್ಷೆ. ಈ ರೀತಿಯಾದಂಥ ಉದಾಹರಣೆಯನ್ನು ಬಳಸುವಂಥದ್ದು. ಸ್ಪಷ್ಟತೆ. ಉದಾಹರಣೆ ಹೇಳುವಾಗ ಸ್ಪಷ್ಟವಾಗಿ ಕ್ರಮಬದ್ಧವಾಗಿ ಹೇಳಬೇಕು. ವಿದ್ಯಾರ್ಥಿಗಳಿಗೆ ಸಂದೇಶ ಸರಿಯಾಗಿ ತಲುಪಬೇಕು. ಅಸ್ಪಷ್ಟತೆಯಿಂದ ಕೂಡಿರಬಾರದು. ದೃಶ್ಯ ಸಹಾಯ. ಪಾಠ ಹೇಳುವಂಥ ಸಂದರ್ಭದಲ್ಲಿ ಉದಾಹರಣೆಗಳ ಮೂಲಕ ಚಿತ್ರ, ಚಾರ್ಟ್, ಮಾದರಿಗಳನ್ನು ಬಳಸಿ ಉದಾಹರಣೆಗಳನ್ನು ನೀಡಬೇಕು. ಇದು ಕಲಿಕೆಯನ್ನು ಇನ್ನಷ್ಟು ಸ್ಪಷ್ಟವಾಗಿ ಸುಲಭವಾಗಿ ಮಾಡುತ್ತದೆ ಅಂತ ಹೇಳ್ಬೋದು. ಪಾಠ ಹೆಚ್ಚು ಆಸಕ್ತಿದಾಯಕವಾಗಿರುತ್ತದೆ. ಇವುಗಳನ್ನೆಲ್ಲ ಉದಾಹರಣೆಗಳನ್ನು ಬಳಸ್ಕೊಂಡು ಪಾಠ ಮಾಡಿದಾಗ ಹೆಚ್ಚು ಆಸಕ್ತಿದಾಯಕವಾಗಿರುತ್ತದೆ. ವಿದ್ಯಾರ್ಥಿಗಳು ವಿಷಯವನ್ನು ಬೇಗ ಸುಲಭವಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ. ಕಲಿಕೆಯ ಗುಣಮಟ್ಟ ಹೆಚ್ಚುತ್ತದೆ. ನೆನಪಿನಲ್ಲಿ ಹೆಚ್ಚು ಕಾಲ ಉಳಿಯಲು ಸಹಾಯವಾಗುತ್ತದೆ. ಕಲಿಕೆಯು ಆಸಕ್ತಿದಾಯಕವಾಗುತ್ತದೆ ಅಂತ ಹೇಳ್ಬೋದು.